ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದು ಬಹಳ ಕಡಿಮೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಸಂಗೀತಾ ಭಟ್ ಅವರು ಯಾವಾಗ್ಲೂ ನಮ್ ಜೊತೆ ಇದ್ಬಿಟ್ರೆ ಒಂದ್ ರೀತಿ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಅವರ ಸಿನಿಮಾ ಬರ್ತಿದೆ, ಕ್ಲಾಂತ ಸಿನಿಮಾ 3 ವರ್ಷದ ನಂತರ ಒಂದು ಒಳ್ಳೆ ಹೊಸ ಸಿನಿಮಾ ಅಂತಾನೆ ಹೇಳ್ಬೋದು. ಸುಮಾರು 18 ಸ್ಕ್ರಿಪ್ಟ್ ಗಳನ್ನ ಅವರು ರಿಜೆಕ್ಟ್ ಮಾಡಿದ್ರು, ಆದ್ರೆ ಈ ಸಿನಿಮಾನ ಅವರು ಒಪ್ಕೊಂಡಿದ್ದಾರೆ. ರೀಸನ್ ಅದು ಸ್ಟ್ರಾಂಗ್ ಆಗಿ ಇದೆ ಅಂತಾನೆ ಹೇಳ್ಬೋದು. ಸಂಗೀತಾ ಭಟ್ ಅವರು ಇವತ್ತು ನಮ್ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀರಾ, ಫೋಟೋ ಶೂಟ್ ಗಳಲ್ಲಿ ಮಿಂಚ್ತಾ ಇದ್ದೀರಾ, ಎಲ್ಲಿ ಏನ್ ಕತೆ ನಿಮ್ದು? ಇನ್ನು ಬರೋದಿದೆ. ನೀವ್ ಲಾಸ್ಟ್ ಟೈಮ್ ಕೇಳ್ದಂಗೆ ಏನು ಎಲ್ಲಾ ಕಡೆ ಈ ರೀತಿ ಒಂದು ಬೋಲ್ಡ್ ಅಪ್ರೋಚ್ ನಡೀತಿದೆ ಅಂತ, ಅದ್ರದ್ದು ಮತ್ತೆ ಬ್ರೇಕ್ ಮಾಡ್ಬಿಟ್ಟು ರೆಕಾರ್ಡ್ಸ್ ಮತ್ತೊಂದ್ಸಲ ಇನ್ನೊಂದು ಬೋಲ್ಡ್ ಅಪ್ರೋಚ್ ಅಲ್ಲಿ ಬರ್ಬೇಕಲ್ಲ, ಇನ್ನು ಹೆಚ್ಚು ಆ ರೀತಿ ನಡೀತಾ ಇದೆ. ಸೊ ಅದಕ್ಕೆ ಬಿಸಿ ಅದ್ರಲ್ಲಿ. ಮತ್ತೆ ಪರಭಾಷೆಗೆ ಹೋಗ್ಬಿಟ್ರೆ ಹಿಂಗೋ ನಮ್ಮ ಸಂಗೀತ ಅನ್ಕೊಂಡ್ವಿ. ಸಾಧ್ಯನೇ ಇಲ್ಲ. ನಾನು ಒಂದ್ ಕಲ್ತಿದ್ದೀನಿ ನಮ್ ಇಂಡಸ್ಟ್ರಿಲಿ, ನಾವೇನೇ ಮಾಡಿದ್ರು ಬೇಸು ನಮ್ ಇಂಡಸ್ಟ್ರಿಲೇ. ನಾವು ಇಲ್ಲಿಂದ ಬೇರೆ ಕಡೆ ಹೋದ್ರು ಸಹ ಇವರು ಕನ್ನಡ ಇಂಡಸ್ಟ್ರಿಯಿಂದ ಬಂದಿದ್ದಾರೆ, ಇವರು ಕನ್ನಡದವರು, ಕನ್ನಡದ ನಟಿ ಅಂತಾನೆ ಹೇಳ್ಬೇಕು. ಅವಾಗ್ಲೇ ನನ್ಗೆ ಅದೊಂದು ಹೆಮ್ಮೆ. 18 ಸ್ಕ್ರಿಪ್ಟ್ ನ ರಿಜೆಕ್ಟ್ ಮಾಡಿದಿರಂತೆ, ನಂಬೋ ಮಾತ ಇದು? ಹೆಂಗೆ ಯಾಕೆ ರಿಜೆಕ್ಟ್ ಮಾಡಿದ್ರಿ 18 ಸ್ಕ್ರಿಪ್ಟ್? ಪಾಪ ಡೈರೆಕ್ಟರ್ ಪ್ರೊಡ್ಯೂಸರ್ ಮನ್ಸ್ ಏನಾಗಿರ್ಬೋದು? ನಾನಿದು ಯಾವಾಗ ಕೌಂಟ್ ಮಾಡಿದ್ರಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಕ್ಚುಲಿ ನನ್ಗೆ ವಾಪಸ್ ಕಮ್ ಬ್ಯಾಕ್ ಅಂತ ಅನ್ನೋವಾಗ ಏನಾದ್ರೂ ಒಂದು ಹೊಸತನ ಅಥವಾ ನಾನು ಹಿಂದೆ ಇದನ್ನ ಮಾಡಿರಬಾರ್ದು, ಆ ರೀತಿ ಒಂದು ಸ್ಕ್ರಿಪ್ಟ್ ನನಗೆ ಬೇಕಾಗಿತ್ತು. ಸೊ ನಾನೇನ್ ಮಾಡಿದೆ, ನಾನು ಅನೌನ್ಸ್ ಮಾಡಿದೆ ಕಮ್ ಬ್ಯಾಕ್ ಅಂತ. ಆಗ ನನಗೆ 2 ಚಿತ್ರಗಳು ಒಟ್ಟಿಗೆ ಬಂತು. 2 ಸ್ಕ್ರಿಪ್ಟ್ ಕೇಳಿದೆ, 2 ಒಂಥರ ಕಾಂಪ್ಲೆಕ್ಸ್ ರೋಲ್ಸ್. ಒಂದ್ರಲ್ಲಿ ನಾನು ಒಂದು ತಾಯಿ ಆಗಿದ್ರೆ, ಒಂದು ಪಿಲ್ಲರ್ ತರ ತಾಯಿ ಆಗಿದ್ರೆ, ಇನ್ನೊಂದ್ರಲ್ಲಿ ನಾನು ಇಲ್ಲಿ ಆಕ್ಷನ್, ಸಸ್ಪೆನ್ಸ್, ಥ್ರಿಲ್ಲರ್ ಪ್ರತಿಯೊಂದು ಇರುವಂತ ಜಾನ್ರಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ವೈಭವ್ ಪ್ರಶಾಂತ್ ಅವರು ನನಗೆ ಫಸ್ಟ್ ಬಂದು ಒನ್ ಲೈನರ್ ಹೇಳಿದ್ರು ಅಷ್ಟೇ. ನನಗೆ ಇಲ್ಲಿವರೆಗೂ ನಾವು ಸಿನಿಮಾ ಶೂಟಿಂಗ್ ಮುಗಿಸೋವರೆಗೂ ನನಗೆ ಇಡೀ ಚಿತ್ರ ಗೊತ್ತಿರ್ಲಿಲ್ಲ. ಬಿಕಾಸ್ ಮಧ್ಯದಲ್ಲೂ ಹೆಂಗೆ ಚೇಂಜಸ್ ಆಗ್ತಾ ಹೋಯ್ತು ಅಂದ್ರೆ, ಇವಾಗ ನಾವು ಕೆಲವೊಬ್ರು ಆರ್ಟಿಸ್ಟ್ ನಾವು ಈ ರೀತಿ ಒಂದು ಪಾಸಿಬಿಲಿಟಿ ಇವರಿಂದ ಮಾಡಿಸ್ಬೋದು ಅಂತ ಗೊತ್ತಾದಾಗ, ಒಬ್ಬ ಒಳ್ಳೆ ಡೈರೆಕ್ಟರ್ ಲೈಕ್ ವೈಭವ್ ಪ್ರಶಾಂತ್ ಅದನ್ನ ನೋಡ್ಬಿಟ್ಟು ಅದನ್ನ ಪಾಸಿಬಲ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇವರು ಹಂಗೇನೆ ಮಧ್ಯದಲ್ಲಿ ಕೆಲವೊಂದು ಆಕ್ಷನ್ ಸೀಕ್ವೆನ್ಸಸ್ ಆಗಿರ್ಬೋದು, ಇದು ಇವ್ರ ಕೈಲಿ ಮಾಡಿಸ್ಬೋದು ಅನ್ನೋ ಒಂದು ಇಮ್ಯಾಜಿನೇಷನ್ ಅವ್ರಿಗೆ ಬಂತು. ಸೊ ಹಾಗಾಗಿ ಅದನ್ನೆಲ್ಲ ಆಡ್ ಮಾಡ್ತಾ ಹೋದ್ರು. ದೆನ್ ನನ್ನ ಲೈಫಲ್ಲೇ ಆ ರೀತಿ ಒಂದು ಕಮರ್ಷಿಯಲ್ ಡಾನ್ಸ್ ಮಾಡಿಲ್ಲ. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಆ ರೀತಿ ಒಂದು ಕಮರ್ಷಿಯಲ್ ಡಾನ್ಸ್ ಅಂತ ಹೇಳ್ಬೋದು. ಸೊ ಕೊರಿಯೋಗ್ರಾಫರ್ಗೆ ಆಕ್ಚುಲಿ ದೊಡ್ಡ ನಮಸ್ಕಾರ, ನನ್ನ ಕೈಲಿ ಡಾನ್ಸ್ ಮಾಡಿಸ್ಬಿಟ್ಟಿದ್ದಾರೆ. ನಾನು ಹಿಂದೆ ಮಾಡ್ತಿದ್ದಂಥ ಸಿನಿಮಾಗಳೆಲ್ಲ ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಆಗಿರ್ಬೋದು ಅಥವಾ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಾಗಿರ್ಬೋದು, ಆ ಥರ ಇರ್ತಿತ್ತು. ಆ್ಯಂಡ್ ನನ್ನ ಪಾತ್ರನೂ ಅಷ್ಟೇ, ಗರ್ಲ್ ನೆಕ್ಸ್ಟ್ ಡೋರು, ಒಂಥರ ತುಂಬಾ ಮುಗ್ಧ ಹುಡುಗಿ ಅಥವಾ ಅಲ್ಲೇ ಚಾಲೆಂಜಸ್ ಇರುವಂತ ಹುಡುಗಿ ಆಗ್ತಿತ್ತು. ಈಗ ಇದರಲ್ಲಿ ಫುಲ್ ಆಕ್ಷನ್, ಒಂದು ಈ ಕಡೆ ರೊಮ್ಯಾಂಟಿಕ್ ಒಂದ್ ಸೈಡ್ ಇದೆ ಇದಕ್ಕೆ, ಇನ್ನೊಂದ್ ಸೈಡ್ ಅಲ್ಲಿ ಆ ಒಂದು ದುಃಖ, ಆ ಒಂದು ನೋವು, ಪ್ರತಿಯೊಂದು ನಂಗೆ ಸುಮಾರು ಇಮೋಷನ್ಸ್ ನಾನು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಯ್ತು. ಸೊ ಹಾಗಾಗಿ ಕ್ಲಾಂತ ನನಗೆ ಒಂಥರ ಕಂಪ್ಲೀಟ್ ಡಿಫ್ರೆಂಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಒಂಥದ್ದು ಬರ್ಪುಂಡು ಇವ್ರಗಳ ಜೊತೆ ಇದ್ದು ಆಕ್ಚುಲಿ ನನ್ನ ತಂದೆ ಗಡಿನಾಡು, ಕಾಸರಗೋಡ್ನವರು. ನಾನು ಹುಟ್ಟಿದ್ ಬೆಳೆದೆಲ್ಲ ಬೆಂಗಳೂರಲ್ಲಿ ಆಗಿದ್ರಿಂದ ಕೇಳಿ ಅಭ್ಯಾಸ ನನಗೆ. ಮನೇಲಿ ಮಾತಾಡ್ತಿದ್ರು ಅಂಡ್ ನನ್ನ ರಿಲೇಟಿವ್ಸ್ ಎಲ್ಲ ಮಾತಾಡ್ತಾರೆ. ಸೊ ಇವ್ರ ಜೊತೆ ಒಂದಿಷ್ಟು ದಿನ ಶೂಟಿಂಗ್ ಮಾಡಾದ್ಮೇಲೆ ಇವರೆಲ್ಲ ತುಳುವಲ್ಲಿ ಮಾತಾಡೋದು ಆಯ್ತಾ, ನಾನು ವಾಪಸ್ ಕನ್ನಡದಲ್ಲಿ ರೆಸ್ಪಾಂಡ್ ಮಾಡೋದು. ಸೊ ಹಾಗಾಗಿ ಒಂದಿಷ್ಟಿಷ್ಟು ವರ್ಡ್ಸ್ ವಾಪಸ್ ನಾನು ರೆಸ್ಪಾಂಡ್ ಮಾಡ್ತಿದ್ದೆ ತುಳುವಲ್ಲಿ. ಸೊ ಅಷ್ಟು ಗೊತ್ತು. ಚಿತ್ರರಂಗ ಏನು ಅನ್ನುವಂಥದ್ದನ್ನ ನೋಡಿದೀರಾ, ಮುಂದೆ ಹೇಗ್ ಬರುತ್ತೆ, ಎಲ್ಲ ಆಗು ಹೋಗುಗಳನ್ನ ಹೇಗ್ ತಗೋಬೇಕನ್ನೋಂಥದ್ದು ಕಲ್ತಿದ್ದೀರಾ. ಆದ್ರೆ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಆಸೆ ಪಟ್ಟಿರುವಂತ ಹೆಣ್ಣು ಮಕ್ಕಳಿಗೆ ಏನ್ ಹೇಳ್ತೀರಾ? ಆಸೆ ಪಡೋದು ಒಂದು, ನಾನು ಎಲ್ಲದನ್ನು ಮೀರಿಸಿ ನನ್ನಲ್ಲಿ ಏನೋ ಒಂದು ಯುನೀಕ್ ಟ್ಯಾಲೆಂಟ್ ಇದೆ, ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ನನ್ನಲ್ಲಿ ಒಂದು ಆ ಯುನೀಕ್ನೆಸ್ ಇದೆ, ನಾನೊಂದು ನಟಿಯಾಗಿ ನಾನು ಏನು ಈ ಚಿತ್ರರಂಗಕ್ಕೆ ಕೊಡ್ಬೋದು, ಏನು ಆ ಪಾತ್ರಕ್ಕೆ ಕೊಡ್ಬೋದು ಅನ್ನೋ ಒಂದು ಸ್ಕಿಲ್ಸ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಇಲ್ವಾ, ನೀವು ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ. ಈಗ ಆಕ್ಟಿಂಗ್ ಕ್ಲಾಸಸ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಸ್ಕಿಲ್ಗೂ ಕ್ಲಾಸಸ್ ಇದೆ, ಎಲ್ಲಾ ಕಡೆ ಕ್ಲಾಸಸ್ ಇದೆ. ಒಳ್ಳೆ ಗುರುಗಳನ್ನ ಸೆಲೆಕ್ಟ್ ಮಾಡಿ ಅವ್ರ ಹತ್ರ ಹೋಗಿ ನಾವು ಆ ಆರ್ಟ್ ಅನ್ನ ಕಲ್ತು ಬರ್ಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಇವಾಗ ನಾವು ಅಷ್ಟೇ. ನಾವು ಶುರು ಮಾಡುವಾಗ ನಮ್ಗೆ ಗೊತ್ತಿರ್ಲಿಲ್ಲ ಈ ರೀತಿ ನಾವು ಈ ಮಟ್ಟಕ್ಕೆ ಅಥವಾ ಇಲ್ಲಿವರೆಗೂ ನಮಗ್ ಬರೋಂಥ ಆಪರ್ಚುನಿಟೀಸ್ ಸಿಗುತ್ತೆ ಅಂತ. ನಾನು ಶುರು ಮಾಡುವಾಗ ನಾನು ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ. ಸೊ ನನಗಲ್ಲಿ ನಟನೆ ಅಂತ ಏನು ಅಂತಾನು ಗೊತ್ತಿರ್ಲಿಲ್ಲ, ಏನೋ ಆಕ್ಟಿಂಗ್ ಮಾಡಬೇಕು ಅಷ್ಟು ಗೊತ್ತಿತ್ತು. ಬಟ್ ಹೋಗ್ತಾ ಒಂದೊಂದು ಹಂತದಲ್ಲೂ ನಾನು ಪ್ರತಿಯೊಬ್ಬ ನಿರ್ದೇಶಕನನ್ನು ನನ್ನ ಗುರುವಾಗಿ ನಾನು ತಗೊಂಡು ನಾನು ಅಲ್ಲಲ್ಲೇ ಕಲಿತಾ ಹೋದೆ. ನಾಟ್ ಓನ್ಲಿ ಡೈರೆಕ್ಟರ್ಸ್, ನಾನಿವಾಗ ಒಬ್ಬರ ಜೊತೆ ಆಕ್ಟಿಂಗ್ ಮಾಡ್ತಿದ್ದೀನಿ, ನನ್ನ ಸಹ ಕಲಾವಿದ ಆಗಿರ್ಬೋದು ಅಥವಾ ಅಲ್ಲಿದ್ದಂಥ ಬಾಕಿ ಎಲ್ಲ ಆಕ್ಟರ್ಸ್ ಆಗಿರ್ಬೋದು, ಅವ್ರೆಲ್ಲರನ್ನು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಒಬ್ಸರ್ವಿಂಗ್. ಅವಾಗ ನಿಮ್ಗೆ ಏನಾಗುತ್ತೆ, ನಾವು ಹೇಳ್ತಾರಲ್ಲ ಸೈಲೆನ್ಸ್ ಇಸ್ ದ ಕೀ ಅಂತ, ನೀವು ಆದಷ್ಟು ಸೈಲೆಂಟ್ ಆಗಿದ್ದು ಅಬ್ಸರ್ವ್ ಮಾಡ್ತಾ ಇರಿ, ಪ್ರತಿಯೊಂದು ಕಲಿಯಕ್ಕೆ ನಿಮ್ಗೆ ಅಲ್ಲಿ ಚಾನ್ಸ್ ಸಿಗತ್ತೆ. ಆ ರೀತಿ ನಾನು ಮಾಡಿದ್ದು, ಇದು ನನ್ನ ಒಂದು ಅಭಿಪ್ರಾಯ. ಅಂಡ್ ದಿಸ್ ಇಸ್ ಹೌ ಐ ಹ್ಯಾವ್ ಲರ್ನ್. ಸೊ
ಸೊ ಇದನ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ಬನ್ನಿ. ಯಾಕೆಂದ್ರೆ ಪ್ರತಿಭೆಗಳು ಇವಾಗ ಎಲ್ಲೂ ಕಮ್ಮಿ ಇಲ್ಲ. ನಾವು ರೀಲ್ಸ್ ಅಲ್ಲಿ ನೋಡ್ತೀವಿ, ಎಲ್ಲದಕ್ಕೂ ಒಂದೊಂದೇ ಅದರದೇ ಆದಂತ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಪ್ರತಿಭೆಗಳು ಹಂಗೆ ಚಿತ್ರರಂಗದಲ್ಲೂ ಕಾಣಿಸ್ಕೊಳ್ಬೇಕು, ತೆರೆ ಮೇಲೂ ಕಾಣಿಸ್ಕೊಳ್ಬೇಕು. ಬರೀ ಅಲ್ಲೇ ರೀಲ್ಸ್ ಅಲ್ಲಿ ನಾನು ಡಾನ್ಸ್ ಮಾಡಿದೆ, ವಾಯ್ಸ್ ಸಿಂಕ್ ಮಾಡಿದೆ, ಅಲ್ಲಿಗೆ ಆಗ್ಬಾರ್ದು. ಅಂತ ಪ್ರತಿಭೆಗಳು ಮೇಲೆ ಸಹ ಬರಬೇಕು, ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ ಇದೆ. ಸಿಕ್ಕಾಪಟ್ಟೆ ಫೈಟಿಂಗ್ ಮಾಡಿದೀರಾ ಸಿನಿಮಾದಲ್ಲಿ, ನೋಡ್ದೆ. ಫುಲ್ ಗಾಯ ಎಲ್ಲಾದ್ರೂ ಮಾಡ್ಕೊಂಡಿದ್ರಾ ಮಾಡುವಾಗ? ಎಸ್ ನಾನ್ ಮನೆಗೆ ವಾಪಸ್ ಬಂದಾಗ ನನ್ನ ಮೈ ಫುಲ್ಲು ವೀಟ್ ಗ್ರಾಸ್ ಅಂತ ಹೇಳ್ತಾರೆ, ಅದಕ್ಕೆ ನಂಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ಫುಲ್ಲು ಮೈ ಎಲ್ಲ ಫುಲ್ ಕಟ್ ಆಗ್ಬಿಡಿತ್ತು, ಹಿಂಗೆ ಲೈನ್ಸ್ ಬಂದ್ಬಿಡಿತ್ತು. ಬಿಕಾಸ್ ಒಂದ್ ಸೀನ್ ಅಲ್ಲಿ ನನ್ನನ್ನ ಲಿಟ್ರಲಿ ಕಟ್ ಹಾಕಿರ್ತಾರೆ, ಅದು ಆ ಗ್ರಾಸ್ ಮೇಲೆ. ಆ ಗ್ರಾಸು ಕಟ್ ಆಗತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ. ಅದೊಂಥರ ಗ್ಲಾಸ್ ಪೀಸ್ ತರ ಫುಲ್ ಮೈ ಎಲ್ಲ ಸೀಳ್ಬಿಟ್ಟಿತ್ತು. ನಾ ಮನೆಗೆ ವಾಪಸ್ ಬಂದಾಗ ಇದು ಯಾವ ಇದ್ರಲ್ಲಿ ಬಿದ್ದು ಒದ್ದಾಡ್ ಬಂದಿದ್ಯಾ ನೀನು ಅಂತ ಒಂದು 6 ತಿಂಗಳ ತನಕ ಮಾರ್ಕ್ಸ್ ಹೋಗಿರ್ಲಿಲ್ಲ. ಸೊ ಆ ರೀತಿ ಫೈಟ್ಗೆ ಆಕ್ಚುಲಿ ನನಗೆ ವಿಘ್ನೇಶ್ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅವ್ರದ್ದು ಫೈಟಿಂಗ್ ಸೀಕ್ವೆನ್ಸಸ್ ಆದಾಗ ಸಾಯಂಕಾಲ ಎಡಿಟ್ ಆದ್ಮೇಲೆ ನಾನು ಆ ಎಡಿಟ್ ಸೀಕ್ವೆನ್ಸಸ್ ನೋಡಿದೆ, ವಿನೋದ್ ಮಾಸ್ಟರ್ ಮಾಡಿಸಿರೋದು ಕೊರಿಯೋಗ್ರಫಿ ಎಲ್ಲ. ಅದು ನೋಡಿದ ತಕ್ಷಣ ನನಗೆ ನಾನು ಮಾಡ್ಬೋದಲ್ಲ, ನನಗೂ ಆಸೆ ಇದೆ ಆಕ್ಷನ್ ಮಾಡೋಕ್ಕೆ ಅಂತ. ಡೈರೆಕ್ಟ್ರಿಗೂ ಮುಂಚೆ ಇನಿಷಿಯಲಿ ಗೊತ್ತಿರಲಿಲ್ಲ ಈ ಥರ ಒಂದು ಫೈಟ್ ಸೀಕ್ವೆನ್ಸ್ ಇರುತ್ತೆ. ನಾನು ಹೇಳಿದ್ನಲ್ಲ, ಪಾಸಿಬಿಲಿಟೀಸ್ ನೋಡ್ತಾ ಅವರು ಆ್ಯಡ್ ಆನ್ ಮಾಡ್ತಾ ಹೋದ್ರು. ಸೊ ನಾನು ಯಾವಾಗ ಅವ್ರು ಕೊರಿಯೋಗ್ರಾಫ್ ಮಾಡಿದ ಫೈಟ್ ಸೀಕ್ವೆನ್ಸ್ ನೋಡಿದೆ, ನನಗೆ ಖುಷಿ ಆಗ್ಬಿಡ್ತು. ಓಕೆ, ಇಲ್ಲೂ ಒಂದು ನಾನು ಎಕ್ಸ್ಪ್ಲೋರ್ ಮಾಡಕ್ ಜಾಗ ಆಯ್ತು ನನಗೆ. ನಾನು ಎಲ್ಲಾ ಕಡೆ ಆಪರ್ಚುನಿಟಿ ನೋಡ್ತೀನಿ. ಅಂದ್ರೆ ಆಕ್ಟಿಂಗ್ ಓರಿಯೆಂಟೆಡ್ ಇತ್ತು ಅಂದ್ರೆ ನನಗೆ ಡೆಫಿನೆಟ್ಲಿ ಟ್ರೈ ಮಾಡ್ಬೇಕು. ಅದು ಗಾಯ ಆಗ್ಲಿ ಏನಾದ್ರು ಆಗ್ಲಿ, ಮುಖ ಎಲ್ಲ ಪರಿಚಯ ಹೋದ್ರೂ ಪರವಾಗಿಲ್ಲ, ಬಟ್ ಐ ವಾಂಟ್ ಟು ಟ್ರೈ. ಯಾಕೆಂದ್ರೆ ನಾಳೆ ಒಂದಿನ ಎದ್ದಾಗ ಗಿಲ್ಟಿ ಫೀಲ್ ಆಗ್ಬಾರ್ದು, ನಾನು ಮಾಡ್ಬೇಕಿತ್ತಲ್ವಾ ಅನ್ನೋದು ಬರಬಾರ್ದು. ಸೊ ಹಾಗಾಗಿ ನಾನು ಟ್ರೈ ಮಾಡಿದೆ, ಸಖತ್ ಖುಷಿ ಆಯ್ತು ನನಗೆ. ಆ 2-3 ದಿನ ನನಗೆ ಒಂಥರ ಟೆಸ್ಟೆಸ್ಟೆರೋನ್ ಅಂತ ಹೇಳ್ತಾರಲ್ಲ, ಅದು ಮೈಯಲ್ಲಿ ಹಿಂಗೆ ಓಡಾಡ್ತಾ ಇತ್ತು. ಲೈಕ್ ಆ ಮ್ಯಾನ್ ಎನರ್ಜಿ, ಆ ಮೇಲ್ ಎನರ್ಜಿ ಏನಿರತ್ತಲ್ಲ ಅದಿತ್ತು ಫೈಟ್ ಮಾಡೋವಾಗ. ಸೊ ಖುಷಿ ಆಯ್ತು ನನಗೆ. ಹಾವುಗಳೆಲ್ಲ ಓಡಾಡ್ತಿದ್ವಂತೆ ಕಾಲಲ್ಲಿ, ಆದ್ರೂ ಹೇಳ್ತಾ ಇದ್ರು, ನಿಮ್ಮ ಡೈರೆಕ್ಟರ್ ಹೇಳ್ತಿದ್ರು ಹಾವುಗಳೆಲ್ಲ ಕಾಲ ಹತ್ರ ಓಡಾಡ್ತಾ ಇತ್ತು, ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಶಾರ್ಟ್ ನಮ್ಗೆ ತೆಗ್ದಾದ್ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ ನಮ್ ಕಾಲ್ ಮೇಲೆ ಹೋಗ್ತಾ ಇದೆ ಅಂತ. ಹೆಂಗೆ ಅಂದ್ರೆ ಇವಾಗ ಇವರು ಕ್ಯಾಮ್ರಾ ಹಿಡ್ಕೊಂಡು ಹಿಂಗ್ ನಿಂತಿದಾರಲ್ಲ, ಆ ಕ್ಯಾಮ್ರಾ ಇದ್ದಿದ್ದ ಜಾಗದಲ್ಲಿ ಅದ್ರ ಎದುರುಗಡೆ ನಮ್ದು ಶಾರ್ಟ್ಸ್ ನಡೀತಿತ್ತು. ಆಯ್ತಾ, ಕಾಲ್ ಹತ್ರ ಕೊಳಕ್ ಮಂಡ್ಲ ಮರಿ ಹಾಕ್ಬಿಡಿದೆ ಫುಲ್ಲು. ಸೊ ನಮ್ಗದು ಗೊತ್ತಿಲ್ಲ, ಇವರೆಲ್ಲ ಓಡೋಗ್ತಾ ಇದಾರೆ, ಸೆಟ್ ಅವ್ರಿದ್ರು ಇವ್ರಿದ್ರು. ಆಮೇಲೆ ನೋಡ್ತೀವಿ 2-3 ಜನ ಇಲ್ಲ, ಯಾರು ಕಾಣಿಸ್ತಾನೆ ಇಲ್ಲ, ಬಟ್ ಕ್ಯಾಮ್ರಾದವ್ರಿದಾರೆ, ನಾವಿದೀವಿ. ನನಗೆ ಒಂದ್ ಸೀನಲ್ಲಿ ಹೆಂಗಾಯ್ತು ಅಂದ್ರೆ, ನಾನು ಹೀರೋನ ಹುಡುಕ್ತಾ ಬರ್ತಾ ಇರ್ತೀನಿ, ಆಗ ಒಂದ್ ಕಡೆ ಬಂದು ನಾನು ನಿಂತ್ಕೊಳ್ಬೇಕು. ಅಲ್ಲಿ ನೋಡಿದ್ರೆ ಫುಲ್ಲು ಹಾವಿನ ಮರಿಗಳು. ನಾನು ಹೇಳ್ತಾ ಇದ್ದೀನಿ ನಾವೇನು ಮಾಡ್ಲಿಲ್ಲ ಅಂದ್ರೆ ಅದು ಏನು ಮಾಡಲ್ಲ ಅಂತ, ಬಟ್ ಗೊತ್ತಲ್ಲ ಅದನ್ನ ಕೆಣಕೋದಿರುತ್ತಲ್ಲ, ಅದು ತುಂಬಾ ಮಜಾ ಜನರಿಗೆ. ಬಟ್ ಅದನ್ನ ಮಾಡಬಾರ್ದು. ಅದ್ರ ಪಾಡಿಗೆ ಅದಿತ್ತು, ನಮ್ಮ ಪಾಡಿಗೆ ನಾವು ಕೆಲಸ ಮುಗಿಸ್ಕೊಂಡ್ ಬಂದ್ವಿ. ಅಂಡ್ ಇನ್ನೊಂದು, ನಾವು ಆ ಜಾಗಕ್ಕೆ ಎಂಟರ್ ಆಗಕ್ ಮುಂಚೆ ತಾನೇ ಕಿಂಗ್ ಕೋಬ್ರಾ ಬಂದಿತ್ತು, ಒಂದೊಂದು ವಿಷಯ ಗೊತ್ತಾಯ್ತು ನಮ್ಗೆ. ನಾನಂದೆ ನಿಜವಾಗ್ಲೂ ಹೋಗ್ಲೇಬೇಕಾ ಅದೇ ಜಾಗ, ಬೇರೆ ಸ್ಪಾಟ್ ಸಿಗಲ್ವಾ ನಿಮ್ಗೆ ಅಂತ. ಇಲ್ಲ ಮೇಡಮ್ ಏನಾಗಲ್ಲ ಬನ್ನಿ ಅಲ್ಲೇ ಹೋಗೋಣ ಅಂತ. ಆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಹೆಂಗೆ ಏನು ಇರುತ್ತ. ಆಕ್ಚುಲಿ ನಾವು ಕಂಪ್ಲೀಟ್ ಆಗಿ ರಾ ಫಾರೆಸ್ಟ್ ಅಲ್ಲೇ ಶೂಟ್ ಮಾಡಿದ್ದು. ಸೊ ಪ್ರತಿಯೊಂದೂ ರಾ ಫಾರೆಸ್ಟ್ ಅಲ್ಲೇ ಶೂಟ್ ಆಗಿತ್ತು. ನಿರ್ದೇಶಕರು ನಿಮಗೆ ಕತೆ ಬಂದು ಹೇಳಿದಾಗ ಒಪ್ಸೋದು ಕಷ್ಟ ಆಗಿತ್ತು ಅವ್ರಿಗೆ? ನೀವೇನಾದ್ರು ಕೇಳಿದ್ರ ಅವ್ರಿಗೆ? ನಾನು ಆಕ್ಚುಲಿ ತುಂಬಾ ಡಿಫಿಕಲ್ಟ್ ಆಕ್ಟರ್ ಅಲ್ವೇ ಅಲ್ಲ. ನನ್ಗೆ ಏನು ಅಂದ್ರೆ, ನಾನೇನಾದ್ರೂ ಎಕ್ಸ್ಪ್ಲೋರ್ ಮಾಡ್ಬೋದಾ ಆ ಒಂದು ಪಾತ್ರದಲ್ಲಿ ಅನ್ನೋದು ನೋಡ್ತೀನಿ. ಅಂಡ್ ನನಗೆ ನಾನು ಯಾವಾಗ್ಲೂ ಡೈರೆಕ್ಟರ್ಸ್ ಆಕ್ಟರ್ ಯಾವಾಗ್ಲೂ ಇತ್ತು. ಅದು ನನಗೆ ಅವರ ಒಂದು ವಿಷನ್ ಅಲ್ಲಿ ನಾನು ಹೆಂಗ್ ಕಾಣಿಸ್ಕೊಳ್ಬಹುದು ಅನ್ನೋದು ಒಂದು ನೋಡ್ತೀನಿ. ನನ್ಗೆ ಅದು ಚಾಲೆಂಜಿಂಗ್ ಅಂತ ಅನ್ನಿಸ್ತು ಅಂದ್ರೆ ಖಂಡಿತವಾಗ್ಲೂ ತಗೊಳ್ತೀನಿ ನಾನು. ಅಂಡ್ ನಾನು ಇವಾಗ್ಲೂ ಅಷ್ಟೇನೆ, ನನಗೆ ಇದು ದೊಡ್ಡ ಪ್ರೊಡಕ್ಷನ್ ಅಥವಾ ದೊಡ್ಡ ಸ್ಟಾರು ಆ ರೀತಿ ನನಗೆ ಸಿನಿಮಾಸ್ ಮಾಡಬೇಕು ಅನ್ನೋ ಅಂತ ಒಂದು ಆಸೆ ಇಲ್ಲ. ಬಟ್ ನನಗೆ ಯಾರಾದ್ರೂ ನಿಮ್ಗೆ ಈ ತರ ಒಂದು ಪಾತ್ರದಲ್ಲಿ ನೀವು ಮುಂಚೆ ಕಾಣಿಸ್ಕೊಂಡಿಲ್ಲ, ನೀವು ಇದನ್ನ ಕಾಣಿಸ್ಕೊಂಡ್ರೆ, ಇದನ್ನ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮ್ಗೊಂದು ಹೊಸ ರೀತಿ ಅನುಭವ ಆಗತ್ತೆ ಅನ್ನೋದು ಒಂದೇನಾದ್ರೂ ವಿಷಯ ಬಂತು ಅಂದ್ರೆ ನಾನು ಖಂಡಿತವಾಗ್ಲೂ, ಅದು ಪ್ರೊಡಕ್ಷನ್ ಚಿಕ್ಕದಾದ್ರೂ ಅಥವಾ ಡೈರೆಕ್ಟರ್ ಹೊಸಬ್ರಾದ್ರೂ ಒಂದು ಹೊಸತನ ಇತ್ತು ಅಂದ್ರೆ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಈಗಾಗಲೇ ನಿಮ್ಮ ಸಿನಿಮಾ ತುಳುದಲ್ಲಿ ಪ್ರಮೋಷನ್ ತುಂಬಾ ಚೆನ್ನಾಗಿ ಆಗ್ತಿದೆ, ಜೊತೆಗೆ ಪ್ರೀಮಿಯರ್ ಶೋ ಕೂಡ ನಡೀತು. ಒಳ್ಳೆ ಹೋಪ್ಸ್ ಕೊಟ್ಟಿದ್ದಾರೆ, ಎಲ್ಲೋ ಪ್ರೇಕ್ಷಕರು ಇರ್ಬೋದು, ಅಲ್ಲಿರೋ ಸೆಲೆಬ್ರಿಟೀಸ್ ಇರ್ಬೋದು. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಆಕ್ಚುಲಿ ನಾನು ಮಂಗಳೂರಲ್ಲಿ ನಡೆದಂತ ಪ್ರೀಮಿಯರ್ ಶೋಗೂ ಹೋಗಕ್ ಆಗ್ಲಿಲ್ಲ, ಬಿಕಾಸ್ ನಂಗೆ ಇಲ್ಲಿ ಶೂಟಿಂಗ್ ನಡೀತಾ ಇತ್ತು. ಬಟ್ ನನಗೆ ಗೊತ್ತಿರೋರು, ಪರಿಚಯ ಇದ್ದವರು ಅಲ್ಲೊಂದಷ್ಟು ಜನ ಹೋಗಿದ್ರು, ತುಂಬಾ ಖುಷಿ ಪಟ್ರು. ಯಾಕೆಂದ್ರೆ ಈಗ ನಾವು ಒಂದು ಸಿನಿಮಾ ಅಂತ ಹೋದಾಗ ಇದು ಬರೀ ಥ್ರಿಲ್ಲರ್ ಸಿನಿಮಾ ಆಗಿರುತ್ತೆ, ಅಥವಾ ಒಂದು ಬರೀ ಆಕ್ಷನ್ ಸಿನಿಮಾ ಆಗಿರುತ್ತೆ, ಮಾಸ್ ಸಿನಿಮಾ ಆಗಿರುತ್ತೆ, ಆತರ. ಇದರಲ್ಲಿ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಫ್ಯಾಮಿಲಿ ವಿಷಯಗಳಿದೆ, ಯಾಕೆಂದ್ರೆ ಅವರಿಬ್ರು ಸುಳ್ಳು ಹೇಳಿ ಬಂದಿರ್ತಾರೆ ಮನೆಯಿಂದ. ಸೊ ಫ್ಯಾಮಿಲಿ ಸೀಕ್ವೆನ್ಸಸ್ ಇದೆ, ಡ್ರಾಮಾ ಇದೆ, ಅಂಡ್ ದೆನ್ ಸಸ್ಪೆನ್ಸ್ ಇದೆ, ನಿಮ್ಗೆ ಚೇಸಿಂಗ್ ಇದೆ, ಆಕ್ಷನ್ ಇದೆ. ಪ್ರತಿಯೊಂದು ನಿಮ್ಗೆ ಒಂದ್ ಕಡೆ ಸಿಗುತ್ತೆ ಅಂದ್ರೆ ಅದು ಒಂಥರ ಪೈಸಾ ವಸೂಲ್ ಅಂತ ಹೇಳ್ತಾರಲ್ಲ, ದಟ್ ಇಸ್ ಸಮಥಿಂಗ್ ಕ್ಲಾಂತಾಯಿಸ್ ಅಂತ ಹೇಳ್ಬೋದು.
ನಾನು ಇನ್ನೂ ನಾಳೆ ನಮ್ಮ ಸಿನಿಮಾ ರಿಲೀಸ್ ಆದಾಗ ಜನರು ಹೆಂಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನೋಡಕ್ ತುಂಬಾ ಕುತೂಹಲದಿಂದ ನಾನು ಕಾಯ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳ್ಬಿಟ್ಟಿದ್ದೀನಿ, ಥಿಯೇಟರ್ ವಿಸಿಟ್ಸ್ಗೆಲ್ಲ ಖಂಡಿತವಾಗ್ಲೂ ನಾನು ಬರ್ತೀನಿ. ಬಿಕಾಸ್ ನಾನು ಇಷ್ಟು ವರ್ಷದ ನಂತರ ಕಾಣಿಸ್ಕೊಳ್ತಾ ಇರೋದು, ನನ್ನನ್ನು ನಾನು ತೆರೆ ಮೇಲೆ ನೋಡೋದಕ್ಕಿಂತ ಅವರ ಒಂದು ವ್ಯೂ ಅಲ್ಲಿ ನಾನು ಹೆಂಗೆ ಕಾಣಿಸ್ಕೊಳ್ತಾ ಇದ್ದೀನಿ, ಅವರಿಗೆ ಅದು ಹೆಂಗೆ ಒಪ್ಕೊಳ್ತಿದ್ದಾರೆ ನಾನು ನೋಡೋದಕ್ಕೆ ತುಂಬಾ ಕಾಯ್ತಾ ಇದ್ದೀನಿ ನಾನು. ಸಂಗೀತಾ ಭಟ್ ಅವರ ಕಮ್ಬ್ಯಾಕ್ ಸಿನಿಮಾ ಅಂದ್ರೆ ಬೇಜಾರಾಗುತ್ತಾ ನಿಮ್ಗೆ? ಖಂಡಿತವಾಗ್ಲೂ ಇಲ್ಲ. ನನಗೆ ಅವಾಗ್ಲೂ ಅಷ್ಟೇ, ನಾನು ಸುಮಾರು ಸಿನಿಮಾ ಮಾಡ್ತಿದ್ದಾಗ್ಲೂ ಪ್ರತಿಯೊಂದು ಸಿನಿಮಾನು ಕಮ್ಬ್ಯಾಕ್ ಅಂತಾನೆ ಹೇಳ್ತಿದ್ರು. ಬಿಕಾಸ್ ಒಂದೊಂದು ಸಿನಿಮಾ ಅಷ್ಟು ವರ್ಷ ತಗೊಳ್ತಾ ಇತ್ತು. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಒಂದ್ ಸಿನಿಮಾ ಮಾಡಿದ್ರೆ ಅದ್ರದ್ದು ಪರ್ಫೆಕ್ಷನ್ ಎಲ್ಲ ಆಗಿ ಒಂದ್ 2 ವರ್ಷ 3 ವರ್ಷ ಆದ್ಮೇಲೆ ಒಂದ್ ಸಿನಿಮಾ ಬರೋದು. ಸೊ ಆ ಗ್ಯಾಪ್ ಅಲ್ಲಿ ಮತ್ತೆ ತಿರ್ಗಾ ಕಮ್ಬ್ಯಾಕ್. ಅಂಡ್ ನನಗೆ ಪ್ರತಿಯೊಂದು ಸಿನಿಮಾನು ಹೊಸ ಸಿನಿಮಾನೇ, ಒಂದು ಹೊಸ ಎಕ್ಸ್ಪೀರಿಯನ್ಸ್. ನಾನು ಮತ್ತೆ ತಿರ್ಗಾ ಎಲ್ಲ ಏನೇನು ಕಲ್ತಿದ್ದೀನೋ ಅದನ್ನೆಲ್ಲ ಎರೇಸ್ ಮಾಡಿ ಮತ್ತೆ ತಿರ್ಗಾ ನಾನು ಲರ್ನ್ ಮಾಡ್ತೀನಿ. ಅದು ನಾನು ವರ್ಕ್ ಮಾಡುವಂತ ವೇ ಅದು. ಸೊ ಹಾಗಾಗಿ ನನಗೆ ಕ್ಲಾಂತಾನು ಮೊದಲನೇ ಸಿನಿಮಾನೇ, ನೆಕ್ಸ್ಟ್ ನಾನು ಮಾಡುವಂತ ಸಿನಿಮಾಗಳು ಮೊದಲನೇ ಸಿನಿಮಾನೇ. ಕ ಅನ್ನೋ ಹೆಸರಿರೋ ಟೈಟಲ್ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ. ಕಾಂತಾರ, ಕ್ಲಾಂತ, KGF. ನಿಮ್ಮ ಸಿನಿಮಾ ಕ್ಲಾಂತ ಅನ್ನೋದಕ್ಕೂ ಕರೆಕ್ಟ್ ಆಗಿ ಏನು ಮೀನಿಂಗ್? ನಿಮ್ಮ ಕ್ಲಾಂತ ಅಂದ್ರೆ ಏನು? ಕ್ಲಾಂತ ಅಂದ್ರೆ ದಣಿವು ಅಂತ. ಇದು ಆಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಉದಯ್ ಅಮ್ಮಣ್ಣಯ್ಯ ಅಂತ ಅವರು ತಂದಂತ ಹೆಸರಿದು. ಇದು ಸ್ಯಾನ್ಸ್ಕ್ರಿಟ್ ವರ್ಡ್ ಅಂತ ಡಿರೈವ್ ಆಗಿರೋದಂತೆ. ನನಗೂ ಫಸ್ಟ್ ಅದು ಕಾಂತ ಅಂತ ಅನ್ಕೊಂಡೆ. ಆಮೇಲೆ ಬಿಕಾಸ್ ಇವಾಗ ಕಾಂತಾರ ಇರೋದು, ಸುಮಾರು ಜನಕ್ಕೆ ನಾನು ಹೇಳುವಾಗ ಅದು ಕಾಂತಾರ ಬಂದಾಯ್ತಲ್ಲ, ಇಲ್ಲ ಇದು ಕ್ಲಾಂತ, ಕಾಂತ ಮತ್ತು ಕಾಂತನ ಅಂತ. ಬಿಕಾಸ್ ಅದು ಒಂದು ನಾಟಕ ಇದೆ, ತುಂಬಾ ಫೇಮಸ್ ನಾಟಕ. ಐ ಸೆಡ್ ಇಲ್ಲ, ಇದು ಕ್ಲಾಂತ ಅಂದ್ರೆ ದಣಿವು ಅಂತ. ಈ ಒಂದು ಚಿತ್ರದಲ್ಲಿ ನಾಯಕಿ ಆಗಿರ್ಬೋದು ಅಥವಾ ಬೇರೆ ಪಾತ್ರಗಳು ಅವ್ರಿಗೆ ಬರುವಂತ ಚಾಲೆಂಜಸ್ ನ ಫೇಸ್ ಮಾಡಿ ಎಷ್ಟು ಅವ್ರಿಗೆ ಆ ಒಂದು ಜರ್ನಿಲಿ ದಣಿವಾಗತ್ತಲ್ಲ, ಅದರದ್ದು ಒಂದು ಮೀನಿಂಗ್ ಕ್ಲಾಂತ ಅಂತ. ನಿಮ್ಮ ಪತಿ ನೋಡಿದ್ರ ಸಿನಿಮಾ? ಏನಾದ್ರು ತೋರ್ಸಿದ್ರ? ಏನಾದ್ರು ಅಟ್ಲೀಸ್ಟ್ ಬಿಟ್ಸ್ ತೋರ್ಸಿದಕ್ಕೆ, ಟ್ರೈಲರ್, ಟೀಸರ್, ಸಾಂಗ್ಸ್ ತೋರ್ಸಿದಕ್ಕೆ ಏನಾದ್ರು? ಆಕ್ಚುಲಿ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ ತುಂಬಾ ಇಷ್ಟ ಆಯ್ತು. ಇವಾಗ ಮನೇಲೆ ನಾವ್ ಇಬ್ರು ಆಕ್ಟರ್ಸ್ ಇರೋದ್ರಿಂದ ಆ ಒಂದು ಕ್ರಿಟಿಸಿಸಮ್ ಅಂತ ಏನ್ ಹೇಳ್ತೀವಲ್ವಾ, ಅದು ಬರ್ತಾ ಇರತ್ತೆ, ಎಲ್ಲ ಫೀಡ್ಬ್ಯಾಕ್ಸ್ ಬರ್ತಾ ಇರತ್ತೆ, ಸಜೆಷನ್ಸ್ ಬರ್ತಾ ಇರತ್ತೆ. ಸೊ ನನ್ನನ್ನ ಇದಕ್ ಮುಂಚೆ ಆತರ ನೋಡಿಲ್ಲ ಅಲ್ಲ, ಫುಲ್ ಖುಷಿ ಆಗ್ಬಿಡ್ತು. ಆಕ್ಷನ್ ಎಲ್ಲ ಮಾಡ್ತಿದ್ದೆ, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಬಟ್ ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಡ, ಈ ಸ್ಕಿಲ್ಸ್ ನ ಇನ್ನು ಬಿಲ್ಡ್ ಮಾಡ್ತಾ ಹೋಗು. ನೀನ್ ಈಗ ಮಾಡಿರೋದು ಒಂದು ಚಿಕ್ಕ ಸ್ಟಂಟ್ ಅಷ್ಟೇ. ಇನ್ ಮುಂದೆ ಹೋಗ್ತಾ ಹೋಗ್ತಾ ನೀನು ಬಾಕ್ಸಿಂಗ್ ಕಲಿ ಅಥವಾ ಬೇರೆ ಏನಾದ್ರೂ ಸ್ಕಿಲ್ಸ್ ಕಲಿ, ಅದು ಆಡ್ ಆನ್ ಆಗ್ಲಿ, ನೀನ್ ನೆಕ್ಸ್ಟ್ ಸಿನಿಮಾದಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ ಸ್ಕ್ರೀನ್ ಮೇಲೆ. ಆ ರೀತಿ ಮಾಡುವಂತ ನನಗೆ ಇನ್ನೊಂದಷ್ಟು ಸಜೆಷನ್ಸ್ ಬಂತು. ಸೊ ಫುಲ್ ಖುಷಿ ಆಗ್ಬಿಡ್ತು ನನಗೆ. ಓಕೆ ಅಪ್ಪ, ಈ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂತಲ್ಲ, ಇನ್ ನಾನ್ ಮಾಡ್ಬೋದು ಅಂತ. ಸೊ ಆ ರೀತಿ ಖಂಡಿತವಾಗ್ಲೂ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. 3 ವರ್ಷ ಆದ್ಮೇಲೆ ಥಿಯೇಟರ್ ಕಾಲಿಡ್ತಾ ಇದೀರಾ, ಅದು ಜನ ಜೊತೆ ಕುತ್ಕೊಂಡು ನೀವು ಸಿನಿಮಾ ನೋಡ್ತೀರಾ ಅಂದ್ರೆ ಅದು ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಅಂತಾನೆ ಹೇಳ್ಬೋದು. ನಾಳೆ ಆ ಕ್ಷಣಕ್ಕೆ ಕಾಯ್ತಿದ್ದೀರಾ. ಎಷ್ಟು ಗಂಟೆಗೆ ನಿಮ್ಮ ಶೋ ಶುರುವಾಗುತ್ತೆ? ಜನ ಯಾವಾಗ ಥಿಯೇಟರ್ಗೆ ಬರಬೇಕು, ಯಾವ ಥಿಯೇಟರ್, ಡೀಟೇಲ್ಸ್ ಕೊಟ್ಬಿಡಿ. ಆಕ್ಚುಲಿ ನೀವು ನೋಡ್ತಿದ್ರ, ನಂಗೆ ಆಕ್ಚುಲಿ ಉಸಿರಾಡಕ್ಕೆ ಕಷ್ಟ ಆಗ್ತದೆ. ಬಿಕಾಸ್ ಒಂಥರ ನನ್ನನ್ನೇ ನಾನು ಕಟ್ ಹಾಕೊಂಡ್ಬಿಟ್ಟಿದ್ದೆ. ಒಂದ್ 3-4 ವರ್ಷ ಹಿಂಗೆ ಕಟ್ ಹಾಕೊಂಡ್ಬಿಟ್ಟಿದ್ದೆ. ಆ ಒಂದ್ ನಟನೆ ಅನ್ನೋದೇನಿತ್ತು ನನ್ನ ಒಳಗೆ ಇದ್ಬಿಟ್ಟಿತ್ತು. ಸೊ ಈಗ ಅದು ತೆರೆ ಮೇಲೆ ಕಾಣಿಸ್ಕೊಳ್ತಿದೆ. ಆಫ್ಟರ್ ಇದಕ್ಕೂ ಚಾಲೆಂಜಸ್ ಇತ್ತು. ಕ್ಲಾಂತಾಗೂ 2 ವರ್ಷ ನಾವು ಕೆಲಸ ಮಾಡಿದ್ವಲ್ಲ, ಸುಮಾರು ಚಾಲೆಂಜಸ್ ಬಂತು. ಈಗ ಮಧ್ಯದಲ್ಲಿ ಪ್ರೊಡ್ಯೂಸರ್ಗೆ ತೊಂದರೆ ಆಗೋದಾಗ್ಲಿ, ಒಂದ್ ಸಿನಿಮಾ ಮಾಡಕ್ಕೆ ಎಷ್ಟೆಲ್ಲ ಎಫರ್ಟ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ನಮ್ಗೆ ಲೊಕೇಶನ್ಸ್ ಅಲ್ಲಿ ಒಂದ್ ಕಡೆ ಗ್ರೀನರಿ ಬೇಕಾಗುತ್ತೆ. ಆ ಗ್ರೀನರಿ ಬೇಕು ಅಂದ್ರೆ ಮಳೆ ಕಾಯ್ಬೇಕು ನಾವು. ಮಳೆ ಬಂದು ಹೋದ್ಮೇಲೆ ಗ್ರೀನರಿ ಬರೋದು. ಸೊ ಅಲ್ಲಿವರೆಗೂ ನೆಕ್ಸ್ಟ್ ಇಯರ್ ತನಕ ಕಾದ್ವಿ. ಸೊ ಹಂಗಾಗಿ ದ ಮೂವಿ ಗಾಟ್ ಡಿಲೇಡ್. ಒಂದ್ 2 ವರ್ಷ ತನಕ ಡಿಲೇ ಆಯ್ತು. ಬಟ್ ಅಷ್ಟೆಲ್ಲ ಆಗಿ ಇವಾಗ ಅದು ತೆರೆ ಮೇಲೆ ಬರ್ತಿದೆ ಅಂದ್ರೆ ನಂಗೆ ಇವಾಗ್ಲೂ ಕೈಕಾಲು ನಡ್ಕ ಬರ್ತಾ ಇದೆ. ಯಾಕಂದ್ರೆ ಆ ಒಂದು ಗ್ಯಾಪ್ ನಂತರ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದು ಇಟ್ಸ್ ನಾಟ್ ಅ ಜೋಕ್. ಇವಾಗ ನಾನು ವಾಪಸ್ ಬಂದಾಗ ನೋಡ್ತಾ ಇದ್ದೀನಿ, ಇಡೀ ಸಿನಿಮಾ ಇಂಡಸ್ಟ್ರಿ ರೀತಿನೇ ಚೇಂಜ್ ಆಗ್ಬಿಡಿದೆ. ಸಿನಿಮಾಗಳು ತೆರೆ ಮೇಲೆ ಕಾಣಿಸ್ಕೊಳ್ಳೋದಾಗ್ಲಿ, ಅಥವಾ ಈಗ ತುಂಬಾ ಪ್ಲಾಟ್ಫಾರ್ಮ್ಸ್ ಬಂದ್ಬಿಡಿದೆ, OTT, TV. ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ, ಅಯ್ಯೋ ಬಿಡಿ, ನಾಳೆ ಟಿವಿಲ್ ಬರುತ್ತೆ ನೋಡ್ಕೊಳ್ಳೋಣ, ನಾಳೆ OTT ಬರುತ್ತೆ ನೋಡ್ಕೊಳ್ಳೋಣ. ಹಂಗ್ ಮಾಡಿದಷ್ಟು ಏನಾಗುತ್ತೆ, ನಮ್ಮಂತ ಸಿನಿಮಾಗಳು ಅಥವಾ ನಮ್ಮಂತ ನಟರಿಗೆ ಅದು ತುಂಬಾನೇ ಕಷ್ಟ ಆಗ್ಬಿಡತ್ತೆ. ಸೊ ಥಿಯೇಟರ್ ಅವರು ಹೆಂಗ್ ಮಾಡ್ಬಿಡ್ತಾರೆ ಅಂದ್ರೆ, ಬಿಡಿ ಇವ್ರೇನು ಇನ್ನೊಂದು ವಾರದಲ್ಲಿ ತಿರ್ಗಾ ಯಾವ್ದಾದ್ರು ಒಂದು OTT ಬರುತ್ತೆ, ಇವ್ರ ಸಿನಿಮಾ ಜನ ನೋಡ್ಕೊಳ್ತಾರೆ ಬಿಡಿ ಅಂತ. ಆ ರೀತಿ ಚಾಲೆಂಜಸ್ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮಗೂ ತುಂಬಾ ಥಿಯೇಟರ್ ಕಮ್ಮಿ, ಶೋಸ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಸೊ ಹೆಂಗೆ ಈ ಚಾಲೆಂಜಸ್ನೆಲ್ಲ ಫೇಸ್ ಮಾಡೋದು ಅಂತ ನಮಗೂ ಗೊತ್ತಿಲ್ಲ. ಅಲ್ಲೂ ನಮ್ಗೆ ಕ್ಲಾಂತನೇ ಆಗಿದೆ, ಅಲ್ಲೂ ನಮ್ಗೆ ದಣಿವಾಗ್ಬಿಟ್ಟಿದೆ ಹೆಂಗಪ್ಪ ಅಂತ. ನಾಳೆ ನಿಜವಾಗ್ಲೂ ನನಗೆ ನಾನೆಲ್ಲಾದ್ರೂ ಮೂಲೆಯಲ್ಲಿರ್ತೀನಿ, ಬಟ್ ಐ ವಾಂಟ್ ಟು ಸಿ ಜನ ಹೆಂಗ್ ಅದನ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಅಂತ. ಆದ್ರೂ ನಾನು ಒಂದು ರಿಕ್ವೆಸ್ಟ್ ಜನರಿಗೆ ಏನು ಅಂದ್ರೆ, ಥಿಯೇಟರ್ಗೆ ಬಂದು ಅಟ್ಲೀಸ್ಟ್ ಕನ್ನಡ ಸಿನಿಮಾ ಹೊಸ ಡೈರೆಕ್ಟರ್ಸು ಅಥವಾ ಹೊಸ ತಂಡ ಬಂದು ಮಾಡ್ತಿದೆ ಅಂದ್ರೆ ದಯವಿಟ್ಟು ಬಂದು ಥಿಯೇಟರ್ ಕೂತು ನೋಡಿ. ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಂತೆ, ಯಾವುದೋ ಜಾಗಕ್ಕೆ ಹೋಗ್ತೀವಿ, ಬೇರೆ ಊರುಗಳಿಗೆ ಹೋಗ್ತೀವಿ, ಖರ್ಚು ಮಾಡ್ತೀವಿ, ಬೇರೆ ಭಾಷೆ ಸಿನಿಮಾಗಳನ್ನೆಲ್ಲ ನಾವು ನೋಡ್ತೀವಿ. ನಮ್ಮ ಕನ್ನಡ ಚಿತ್ರ ಅಂತ ಬಂದಾಗ ದಯವಿಟ್ಟು ಒಂದು 100 ರೂಪಾಯಿ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ನೀವು
ಚಾರಿಟಿಗೆ ಮಾಡ್ತಿದ್ದೀರಾ ಅಥವಾ ನಟರನ್ನ ಬೆಳೆಸೋದಕ್ಕೋಸ್ಕರ ಮಾಡ್ತಿದ್ದೀರಾ ಅಥವಾ ಇವ್ರು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡ್ಲಿ ಅಂತ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಮಾಡ್ತಿದ್ದೀರಾ ಅಂತ ಅನ್ಕೊಂಡು ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಜೊತೆಗೆ ಒಂದು ರೀತಿ ಮನೆ ಮಗಳು ರೀತಿ ಫೀಲ್ ಕೊಡ್ತೀರಾ ಯಾವಾಗ್ಲೂ ನೀವು. ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಅಥವಾ ನಿಮ್ಮ ಜೊತೆ ಮಾತನಾಡಿರುವಂತ ವ್ಯಕ್ತಿಗಳಿಗಿರ್ಬೋದು. ನಿಮಗೆ ನಿಜಕ್ಕೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನಿಮ್ಮ ಸಿನಿಮಾಗೂ ಒಳ್ಳೇದಾಗ್ಲಿ. ನಾಳೆ ಬನ್ನಿ, ಭೇಟಿ ಮಾಡೋಣ ನಾವು ಥಿಯೇಟರ್ ಅಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಸಂಗೀತಾ ಭಟ್ ಅವರ ಮಾತಾಗಿತ್ತು. ನಾಳೆ ಇವರ ಕ್ಲಾಂತಾ ಸಿನಿಮಾ ಬರ್ತಿದೆ ಥಿಯೇಟರ್ಗೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡ್ಬೇಕು. OTT ಗೆ ತುಂಬಾ ಲೇಟ್ ಆಗಿ ಬರುತ್ತೆ, ಹಾಗಾಗಿ ನೀವು ಫಸ್ಟ್ ಥಿಯೇಟರ್ಗೆ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ ಸಂಗೀತಾ ಭಟ್ ಅವರು. ಕ್ಯಾಮರಾಮನ್ ಮಹೇಶ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.